ಮತ್ತೆ ಬೆಂಕಿ ಮುಂದೆ ಬೆಣ್ಣಿದ್ರ ಕರಗಲ್ದ ಬಿಟ್ಟಿತ್ತೇನೆಪ್ಪ ಕರಗುದ್ರಲೆ ಅದ ಹೆಣ್ಣ ಬೆಂಕಿ ಇದ್ದಂಗ ಹೌದು ಗಂಡ ಅಂದ್ರ ಒಂದು ಬೆಣ್ಣಿ ಇದ್ದಂಗ ಇದ್ರಲ್ಲ ಎಷ್ಟು ದಿವ್ಸ ಇರ್ತೈತಿ ಅದ ಬೆಂಕಿ ಕಾವಲಕ್ಕ ಕರಗುದವಮ್ಮಿ ಕರಿಗೆ ಸೊಟ್ಟ ಆಗ್ಲಾಕ ಬೇಕು ಫ್ಯಾಕ್ಟ್ರಿ ಬೆಣ್ಣಿ ಹಾಳಕ್ಕಾಗ್ತತಿ ಅನ್ನೋದು ಕೇಳ್ಯಾರ ಸೊಟ್ಟ ಆಗ್ತತಿ ಅನ್ನೋದು ಇವಾಗ ಕೇಳಿಲ್ಲ ಸೊಟ್ಟ ಅಂದ್ರೆ ಏನು ದೇವಲೋಕದ ಕೊಡುವಾಗಿ ಶಗುಣ ಹೇಳಲ ಘಾಟಿ ಅಂಡ ಹಾಡನು ಶಗುಣ ಹೇಳಲ ಘಾಟಿ 3 ಮಂದಿ ಶಗುಣ ಹೇಳಲ ಘಾಟಿ ಆಗೆ ಆಗ ಆಗೆ ಆಗ ಆಗೆ ದೇವಲೋಕದ ಕೊಡುವಾಗಿ ಶಗುಣ ಹೇಳಲ ಘಾಟಿ ಶಗುಣ ಹೇಳಲ ಘಾಟಿ ಆಗೆ ಆಗ ಆಗೆ ಆಗ ಬ್ರಹ್ಮ ವಿಷ್ಣುನ ತರಿಬಿಯ ಏನಂತವ ಏ ಹಿಡದ ಅವರ ರಾಟಿ ಏ ನಿನ್ನಂತವ್ನ ಮಸ್ತ ನೋಡಿರಿ ದಾಟಿ ಆಗೆ ಆಗ ಆಗೆ ಆಗ ಏ ನಿನ್ನಂತವ್ನ ಮಸ್ತ ನೋಡಿರಿ 18 ದಾಟಿ ಆಗೆ ಆಗ ಆಗೆ ಆಗ ಇವನ 10 ಅವತಾರ ಕೇಳಾರೆ ತಾಯಿ ಅಂಗೈದೊಳಗಿನ ಯಾರಿ ಆಗೆ ಆಗ ಆಗೆ ಆಗ ಅಕ್ಕಿ ಅಂಗೈದೊಳಗಿನ ಯಾರಿ ಆಗೆ ಆಗ ಆಗೆ ಆಗ ತಗ ಶಾಳ ಗೋರಿ ಅಂಡ ಹಾಡವನು ಹುಗುರ ಬಾರಿ ಆಗೆ ಆಗ ಆಗೆ ಆಗ ಅಕ್ಕಿಗಿಲ್ಲ ಯಾರು ಸಾರಿ ಇನ್ನು ಇದ್ಲು ಸಣ್ಣ ಬೋರಿ ಆಗೆ ಆಗ ಆಗೆ ಆಗ ಇನ್ನು ಇದ್ಲು ಸಣ್ಣ ಬೋರಿ ಆಗೆ ಆಗ ಆಗೆ ಆಗ ಎಂತ ಮಾತನ ಇನ್ನೂ ಹೇಳವೇನು ಎಂತ ಮಾತನಾಡ ಇನ್ನೂ ಹೇಳವೇನು ಇದನ್ನ ಸರ್ಸ್ ನೋಡಿ ಒಳಗ ನಟ್ ಕಾಲೆಲ್ಲ ಪೆಟ್ಟಿಗೆ ಹೌದೌದು ನಟ್ ಅದು ನಟ್ರ ಇವು ನೆಟ್ಟಿನ ಇರ್ಬೇಕು ಗೂಟ ಎಂತ ಮಾತನ ಏನು ಹೇಳವೇನು ಹೌದೇವ ಏ ಮನಸ್ಸಿನಲ್ಲಿಯ ಸಾಕಾರತಿ ನಿರಗುಣದ ಆಚೆ ಕಡೆ ದಾರಿ ಶಾಟೆ ಆಗೆ ಆಗ ಆಗೆ ಆಗ ಮತ್ತೇನೈತಂಗಿ ಮುಂದ ಮತ್ತೆ ಹೇಳತ್ತೇರಿಪ್ಪ ಏನಂತ ಹೇಳ್ತಾರಿ ಯಾವ ಅಕ್ಕನ ಹರಿ ಸುದ್ದಿ ಹೇಳತ್ಯಾರ ಹೇಳ್ತಾನ್ರಲ್ಲ ಏನಂತ ಹೇಳಿ ಏನಂತೇವ ಮೈ ಮ್ಯಾಲ ಅರಿಬಿ ಕಳೆದ ಹೋಗದ ಬರೇ ಜಡಿ ಕೂದಲ ಮ್ಯಾಗ ಬೀಳ್ತೀರಿ ಹೆಣ್ಣು ಮಕ್ಕಳು ತಿರುಗಾಡ್ತೀರಿ ಕಲ್ಯಾಣದೊಳಗೆ ಹೋದಿ ನಿನ್ನ ಕಿಮ್ಮತ್ತೇನ ಅಕ್ಕಮ್ಮ ಹದಿವಿ ಅಂತ ಹೇಳಿ ಹೌದ ತಮ್ಮ ಮೊದಲು ನೀ ಮಾತಿನಾಗಿರೋದು ಕಲಿ ಖರೆ ಐತಲ್ಲ ಮೊದಲ ವಚನಬದ್ಧವಾಗಿ ನೀ ಇರೋದು ಕಲಿ ಹೌದ್ರಿ ಹೆಣ್ಣು ತಾನ ಇರ್ತತಿ ಅದ ಖರೆ ಖರೆ ಐತಿಲ್ಲ ಮೊದಲ ನಿನ್ನ ತಾಳಮೇಳ ತಪ್ಪ್ಯದೋ ಯಪ್ಪ ಅದಕ್ಕ ಯಾವ ತಂದೆ ಹೆಸರು ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರಾದೇವಿ ಇದ್ದಳು ಅಕ್ಕ ಮಾದೇವಿ ತಾಯಿ ತಂದೆ ಹೌದೇವ ತಂದೆ ಹೆಸರು ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರಾದೇವಿ ಹೊಟ್ಟಿಲೆ ಹುಟ್ಟಿದಳ ಅಕ್ಕ ಮಾದೇವಿ ನೋಡ್ಲಾರ್ದಂತ ಯೌವನ ರೂಪ ಚೆಲಿವಿಕೆ ಆಕಿ ಬಣ್ಣ ಆಕಿ ಬಣ್ಣ ನೋಡೇ ಬರೇ ರೂಪಿತಾಗಿ ಮೋಹಿತಾಗಿದ್ ಯಾರ ಇವ
ಕೌಶಿಕ ರಾಜ ಖರೆ ಐತ್ರಲ್ಲ ತನ್ನ ಆನಿ ಸವಾರಿ ಮೇಲೆ ಕುತ್ಕೊಂಡು ಬರ್ತಿದ್ದ. ಹೌದು. ಇವನ ನೆದರ್ ಬಿತ್ತಾಕಿ ಮ್ಯಾಲ. ಅವಾಗ ಏನ್ ಮಾಡ್ತಾನು? ಅವಾಗಂದ ಏನಂತ? ಇಂಥ ಯೌವನದ ಹುಡುಗಿ ಇಂಥ ರೂಪವಂತಿ ಹಿಂಗ ಕಣ್ಣ ಮೂಗಿಲೆ ಸೀದಾ ಇದ್ದ ಹೆಣ್ಣು ಮಗಳ ನನ್ನ ರಾಜವಾಡ್ಯದೊಳಗ ಪಟ್ಟದ ರಾಣಿ ಮಾಡಿ ಇಟ್ಟುಕೋಬೇಕಂತ ಆಸೆ ಮಾಡಿದ. ಅವಾಗ ತಾಯಿ ತಂದೆ ಗರಿಬಿದ್ದು ಇವ ಅಕ್ಕ ಮಾದೇವಿವ ದುಡ್ಕೊಂಡು ತಿನ್ನೋ ಪರಿಸ್ಥಿತಿ. ಅವಾಗ ಹೇಳ್ತಾನೆ ಇವ ಕೌಶಿಕ. ಏನಂತ ಹೇಳ್ತಾನು? ನಿಮ್ಮ ಮಗಳ ಮ್ಯಾಲ ನನಗ ಮನಸ್ಸಾಗ್ಯದ. ನಿಮ್ಮ ಮಗಳನ್ನ ನನಗ ನೀವು ಖುಷಿ ಕೊಟ್ಟರು ಲಗ್ನ ಆಗ್ತಾನ. ನೀವು ಖುಷಿ ಕುಡ್ದಿದ್ರು ನಿಮ್ಮನ್ನ ಹೊಡೆದ ಬಡದ್ರ ಯಾಕೆ ಒಂದಕ್ಕೆ ಜಬರ್ದಸ್ತಿ ಲಗ್ನ ಮಾಡ್ಕೊಂಡು ಹೋಗ್ತಾನಂದ. ತಕರಾರು ಕೊಡ್ತ ನಿಮಗಂದಾಗ ತಾಯಿ ತಂದೆ ಬಂದ ಹೇಳ್ತಾರ ಅಕ್ಕ ಮಹಾದೇವಿ ಮುಂದ. ಏನಂತ ಹೇಳ್ತಾರ? ನೋಡುವ ಖುಷಿ ಕೊಟ್ಟರು ನಿನ್ನ ಲಗ್ನ ಆಗ್ತಾನೋ ಮತ್ತ ಖುಷಿ ನಾವು ಒಪ್ಪದಿದ್ರು ನಮ್ಮನ್ನ ಹೊಡೆದ ಬಡದ್ರ ಯಾಕೆ ಒಂದಕ್ಕೆ ನಿನ್ನ ಲಗ್ನ ಆಗ್ತಾನಲ್ಲ ತ್ಯಾನೋ. ಅಂದಾಗಿನ ತಾಯಿ ತಂದೆಗೆ ಕಷ್ಟ ಬರ್ತೈತಿ ಅಂತ ಹೇಳಿ ತಿಳ್ಕೊಂಡು ಅಕ್ಕ ಮಾದೇವಿ ಒಂದು ಮಾತು ಹೇಳ್ತಾಳ ರಾಜಾಗ. ತಾಯಿ ನನ್ನ ನೀ ಲಗ್ನ ಆಗ್ಬೇಕನ್ನುವಂತ ಇಚ್ಛಾ ನಿನಗಾಗೈತಿ ಅಂದ್ರೆ ಅದಕ್ಕೆ ನಾನು ಕರಾರ ಕಂಡೀಷನ್ ಅದಾವ. ನಾನು ಪೂಜೆಗೆ ಕೂತ ಟೈಮದೊಳಗ ಜಬರ್ದಸ್ತಿ ಒಳಗ ಬರಂಗಿಲ್ಲ. ಇದು ಒಂದನೇ ಕರಾರ. ಇನ್ನು ಎರಡನೇದ ಯಾವ್ದ್ರಿ? ನಾನು ದೇವರ ನಾಮಸ್ಮರಣೆ ಒಳಗ ಕೂತಾಗ ನನ್ನ ಜಬರ್ದಸ್ತಿ ಮುಟ್ಟು ತಾಕತ್ತ ನನ್ನಿಲ್ಲ, ನೀ ನನ್ನ ಮುಟ್ಟಂಗಿಲ್ಲ. ಹೌದಲ್ಲ? ನೀ ನನ್ನ ಜರ್ ಕರ್ತ ಎಲ್ರೇ ಜಬರ್ದಸ್ತಿ ನನ್ನ ನೀ ಮುಟ್ಟಿದೆ ಅಂದ್ರೆ ಅವತ್ತು ಒಂದ ಗಳಿಗೆ ನಿಂದ್ರಂಗಿಲ್ಲ ನಿನ್ನ ರಾಜವಾಡಿ ಒಳಗ ಅಂದಿದೊಳಗೆ. ಹೌದು ಹೌದು ಖರೆ. ಅಂದಾಗಿ ತಾತ್ಕಾಲಿಕ ವಚನ ಕೊಟ್ಟ. ನೀ ಹೇಳ್ದಂಗ ಕೇಳ್ತಾನ ಮಹಾದೇವಿ ಅಂದ ವಚನ ಕೊಟ್ಟ. ವಚನ ಕೊಟ್ಟ ಮಾಡ್ಕೊಂಡ ವಾದ ಅಕ್ಕ ಮಹಾದೇವಿ ದೇವರ ನಾಮಸ್ಮರಣೆ ಮಾಡ್ತಿದ್ರು. ಹೌದು ಹೌದಲ್ಲ? ದೇವರ ನಾಮಸ್ಮರಣೆ ಮಾಡುವಂತ ಟೈಮ್ ಅದೊಳಗ ನೋಡಿದ 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 ಮತ್ತೆ ಬೆಂಕಿ ಮುಂದೆ ಬೆಣ್ಣಿದ್ರ ಕರಗಲ್ದ ಬಿಟ್ಟಿತ್ತೇನೆಪ್ಪ. ಕರಗುದ್ರಲೆ ಅದ ಹೆಣ್ಣ ಬೆಂಕಿ ಇದ್ದಂಗ, ಗಂಡ ಅಂದ್ರ ಒಂದ್ ಬೆಣ್ಣಿದ್ದಂಗ. ಎಷ್ಟು ದಿವ್ಸ ಇರ್ತೈತಿ ಅದ ಬೆಂಕಿ ಕಾವಲಕ್ಕ ಕರಗುದ ಒಮ್ಮೆ. ಕರಿಗೆ ಸೊಟ್ಟ ಆಗ್ಲಾಗಬೇಕು. ಹಾಳಕ್ಕಾಗ್ತತಿ ಅನ್ನೋದು ಕೇಳ್ಯಾರ, ಸೊಟ್ಟ ಆಗ್ತತಿ ಅನ್ನೋದು ಇವಾಗ ಕೇಳಿಲ್ಲ. ಸೊಟ್ಟ ಅಂದ್ರೆ ಏನು? ಕಬ್ಬಿನ ಗಾಣದಾಗ ಹಾಕ ಕಬ್ಬ ಹೆಂಗ ಬರ್ತೈತೆ ಸೊಟ್ಟಾಗಿ ಹಂಗದ ಏನು ಅದಕ್ಕ ಯಾವಾಕಿ ರೂಪ ಹಾಕಿ ಚಲವಿಕೆ ಹಾಕಿ ಯವ್ವನ ನೋಡಿ ತಡ್ಕೊಳ್ಳೋ ತಾಕತ್ತಾಗ್ಲಿಲ್ಲ. ಜಬರ್ದಸ್ತಿಕಿ ಮೈ ಮುಟ್ಲಾಕ್ ಹೋದ. ಅವಾಗ ಹೇಳ್ತಾಳೆ, ಏ ಕೌಶಿಕ ಏನು ಮಾತು ಕೊಟ್ಟಿದ್ದಿ, ಏನು ನಡೆಸಿದಿ? ಈ ಶರೀರ ಮ್ಯಾಲ ಮೋಹ ಆಗ್ಯದೇನೋ ನಿನಗ? ಈ ಹುಟ್ಟಿರುವಂತ ಪಿತಾಂಬರ ಮ್ಯಾಲ ಮನಸ್ಸಾಗ್ಯದೇನೋ? ತಗೋದನ ಹೇಳಿ ತಾ ಹುಟ್ಟಿರುವಂತ ಪಿತಾಂಬರ ತೆಗೆದು ಒಗದ ಬರೇ ಜಡಿ ಗೂದಲ ಮ್ಯಾಗ ಹೊರಗೆ ಬಿದ್ದಳ ನನ್ನ ತಾಯಿ ಅಕ್ಕ ಮಹಾದೇವಿ. ಜಾಗದ ಮ್ಯಾಗ ಸುಟ್ಟ ಬೂದಿಯಾಗಿ ಬಿದ್ದ ನಿನ್ನ ಕೌಶಿಕ ರಾಜ ಅಂತ ತಾಕತ್ತಿತ್ತ. ಅದಕ್ಕ ಅದೇ ಜಡಿ ಗೂದಲ ಮ್ಯಾಗ ಬಂದ ಕಲ್ಯಾಣದೊಳಗ ನಿತ್ತಾಗ ಅಲ್ಲಮ್ಮ ಪ್ರಭು ಕೇಳ್ತಾನ. ಏನಂತ ಕೇಳ್ತಾರ್ರಿ? ಅಲ್ವಾ ನಿನ್ನ ಮೈ ಮೇಲ್ರಿ ಬಟ್ ಅರಿಬಿಲ್ಲ ಬರೇ ಜಡಿ ಗೂದಲ್ ಮ್ಯಾಗ ಬಂದದಿ. ನಿಂದ ಯಾವ ಅವತಾರ ನನಗ ತಿಳಿದಿಲ್ಲ. ನಿನ್ನ ಗಂಡನ ಹೆಸರು ಹೇಳಿ ಒಳಗ ಬಾ ಅಂದ. ಏನ್ ಹೇಳ್ತಾಳ ತಾಯಿ? ಅವಾಗ ಹೇಳ್ತಾಳ, ಏನಂತ? ನೀವ್ ಇನ್ನ ಅಜ್ಞಾನದ ಕಣ್ಣು ತೆರೆದಿಲ್ಲೇನ್ರಿ ಗುರುವೆ ಅಂದಳಕಿ. ನನಗ ಆ ಗಂಡ ಈ ಗಂಡ ತೊಗಲಿನ ಗಂಡ ಈ ಗಂಡ ಬೇಕಾಗಿಲ್ಲ. ಹಂಗವೇ ಸತಿ ಎನ್ನ ಒಳಗಿರುವಂತ ಲಿಂಗವೇ ಎನಗ ಪತಿ, ಇದನ್ನ ಬಿಟ್ರೆ ನನಗ ಮತ್ತೊಂದು ಅನ್ಯ ಪತಿ ಬ್ಯಾಡ ಅಂದಳಕಿ. ಯಾವಾಗ ಮಾತಂದಾಗ ನಿಮ್ಮ ಅಲ್ಲಮ್ಮ ಪ್ರಭು ಅಕ್ಕ ಮಾದೇವಿನ ಕರೆದ ದೊಡ್ಡ ಸಿಂಹಾಸನ ಮೇಲೆ ಕುಣಿಸಿ ಜಾಗ ಕೊಟ್ಟ. ಈ ಗಂಡ ಇದು ಸುದ್ದಿ ಬೇರೆ. ಈ ಗಂಡ ಹೆಂಗ? ಈ ಗಂಡನ ಮಾಡ್ಕೋರಿ, ಗಂಡನ ಕಾಲ ಬೀಳ್ರಿ, ಅದನ್ನ ಮಾಡ್ರಿ ಇದನ್ನ ಮಾಡ್ರಿ. ಎಲ್ಲಿದು ನಿನ್ನ ತೊಗಲು ಮುಕ್ಕಳಿ ಗಂಡ? ಈ ಗಂಡನ ಸುದ್ದಿ ಕೇಳತ್ತೀನಿ ನಿನಗನ. ಇದು ಗಂಡ ನಿಜವಾಗಿನೂ ಅಲ್ಲಿದೆ. ಇದು ಯಾವಾಗ ಭರೋಸೆ ಇಲ್ಲ ಇದ್ರ ಗಂಡದ್ದು? ನೋ ಗ್ಯಾರಂಟಿ. ಹೆಂಗೈತಿ? ಗ್ಯಾರಂಟಿ ಇಲ್ಲಿ ಒಂದ ಇಲ್ಲ ಇಲ್ಲ. ಬರ್ಬೇಕಾದ್ರೆ ಹೇಳಿ ಬರಂಗಿಲ್ಲ, ಹೋಗ್ಬೇಕಾದ್ರೆ ಹೇಳಿ ಹೋಗಂಗಿಲ್ಲ. ಅದಕ್ಕ ಇವು ತಾಳ್ಯ ಒಂದಲ್ಲ. ಇವು ಏನತ್ತ ಅವ್ ಬರಾವ ಮತ್ತೊಂದು ಮನಿ ಮಾಡ್ಲಕ್ ತಯಾರತ್. ಅದ್ ಹೆಂಗ ಇವ್ ಹೇಳ್ತಾನ ತಾಳಿ ಮತ್ತೊಂದು ಮನಿ ಅಂದ್ರೆ ಹೆಂಗೈತಿ ಗೊತ್ತೇನಪ್ಪ? ಹೆಂಗ್ರಿ? ಈಗ ನೋಡ್ರಿ ನೀವು ಮನಿ ಮುಂದೊಂದು ನಾಯಿ ಸಾಕಿರ್ತೀವಿ. ಸಾಕಿರ್ತೀವ್ರಲ್ಲ. ನಾಯಿ ಏನ್ ಮಾಡ್ತತಿ? ಏನ್ ಮಾಡ್ತತಿ? ಇಲ್ಲಿ ಒಂದು ರೊಟ್ಟಿ ಒಗದಿವ ಅಂದ್ರ ಒಂದ ಮನಿಗೆ ಆಸೆ ಮಾಡಿ ಕೊಂಡ್ರಂಗಿಲ್ಲ. ಅದು ಇಲ್ಲಿ ಒಂದು ರೊಟ್ಟಿ ತಿತ್ತು, ಇಲ್ಲಿ ಹೊಟ್ಟೆ ತುಂಬಲಿಕ್ಕ ಮತ್ತೊಂದು ಮನಿ ಹೋಗುದ, ಮತ್ತ ಅಲ್ಲಿ ಹೊಟ್ಟೆ ತುಂಬಲಿಕ್ಕ ಮತ್ತೊಂದು ಮನಿ ಹೋಗುದ. ಮನಿ ಮುಂದೆ ಸಾಕಿರುವಂತ ನಾಯಿ ಹೆಂಗ ಮತ್ತೊಂದು ಮಗದೊಂದು ಇನ್ನೊಂದು ಮನಿ ಹುಡುಕತತ್ಲೆ. ನಿನ್ನ ಜೀವಾತ್ಮ ಅಂದ್ರ ಒಂದು ನಾಯಿ ಸಾಕಿದ ನಾಯಿ ಇದ್ದಂಗಿದ. ಈ ಶರೀರದ ಮನಿ ಈ ಮನಿ ದಗದ ಮುಗಿತಂದ್ರ ಮತ್ತೊಂದು ಮನಿ, ಮತ್ತೊಂದು ಆ ದಗದ ಮನಿಗಿತ್ತಂದ್ರ ಮತ್ತೊಂದು ಮನಿ. ಮೊದಲ ಒಂದ್ರೊಳಗನ ಸ್ಥಿರವಾಗಿರೋದು ಕಲಿ.
ನಿನ್ನ ಮನಿನ ನಿನಗ ಗಟ್ಟಿಲ್ಲ ಇಲ್ಲ ನಿನ್ನ ಹಂದಿನ ಅನ್ನುವಂತ ಇವನ ಎಲುವಂತ ಹಂದ್ರದ ಅದಕ್ಕೊಂದು ಮಾತು ಹೇಳಿದ್ರು ಅವ್ರು ಏನಂತ್ರಿ ಪಂಚತತ್ವದಿಂದ ಗಿಡಿಗೆ ತಯಾರಾಗೈತ ಪಂಚತತ್ವ ಪೃಥ್ವಿ ಆಪ ತೇಜ್ ವಾಯು ಆಕಾಶ ಹೌದಲ್ಲ 5 ತತ್ವಕ್ಕೆ 5 ಮಾತು ಶಾಖ ಹೊಡೆದು 25 ಆಗ್ಯಾವ ಬರೀ 5 ಉಳಿದಿಲ್ಲ ಇಲ್ಲ 5 ತತ್ವ ಯಾವ್ಯಾವ್ರಿ ಪೃಥ್ವಿಗೆ 5 ಆಗ್ಯಾವ ಆಪಕ್ಕೆ 5 ತೇಜಕ್ಕೆ 5 ವಾಯುಕ್ಕೆ 5 ಆಕಾಶಕ್ಕೆ 5 5 ಶಾಖ ಹೊಡೆದು 25 ಆಗ್ಯಾವ ಯಾವ್ಯಾವ ಪೃಥ್ವಿ ತತ್ವಗಳ ಅಸ್ಥಿ ಮಾಂಸ ನಾಡಿ ತ್ವಚಾ ರೋಮ ಇವು 5 ತತ್ವ ಪೃಥ್ವಿ ಇನ್ನು ಆಪ ತತ್ವಗಳು ಸಂಕೋಚನ ಚಲನ ಉತ್ಕ್ರಮಣ ಧಾವನ ಪ್ರಸಾರಣ ಇವು ಆಪ ತತ್ವಗಳು ತೇಜ ತತ್ವಗಳು ಶುಕ್ಲ ಶೌನಿತ ಸ್ವೇದ ಮೂತ್ರ ಲಾಲ ಇವು 5 ತತ್ವಗಳ ಇನ್ನು ಆಕಾಶ ತತ್ವಗಳು ಕಟ್ಯಾಕಾಶ ಉದರಾಕಾಶ ಹೃದಯಾಕಾಶ ಕಂಠಾಕಾಶ ಶಿರಾಕಾಶ ಆದ್ರೂ 5 ತತ್ವಗಳು ಇನ್ನು 5 ತತ್ವ ಬಿಟ್ಟನೆಪ್ಪ ಯಾವ್ದ್ರಿ ವಾಯು ತತ್ವ ಬಿಟ್ಟಿರ್ಲ ನೀವು ಗಂಡ ಆಡೋರು ಬಹಳ ಶಾನೆ ಅದರಿ ಬಂದ ಒಂದ್ 5 ತತ್ವ ಬಿಡುಗಡೆ ಮಾಡಿ 20 ನಾ ಬಿಡುಗಡೆ ಮಾಡಿನಿ ಇನ್ 5 ನೀ ಮಾಡಿ ಬಿಡುಗಡೆ ಪುಕ್ಕಟ ಬಂದದಿ ಇಲ್ಲ ರೊಕ್ಕ ತಗೊಂಡ ಬಂದಿ ಮಚ್ಚ ಅವತಾರ ಕೋರ ಹೌದವಾ ಏ ಆಯ್ತು ಅಕ್ಕಿಯ ಮುಂದ ಏ ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಾಳು ಬಂದ ತಾಯಿ ಮುಂದೆ ಹೆಂಗ ತಾಳ ಬಂದ ಅವ್ವ ಮುಂದೆ ಹೆಂಗ ತಾಳ ಬಂದ ಏ ಮಚ್ಚ ಅವತಾರ ಕೋರ್ನ ತಾಯಿ ಮುಂದೆ ಹೆಂಗ ತಾಳ ಬಂದ ರಾಮನ ಅವತಾರ ಪರಶುರಾಮ ಏನಾಯ್ತು ಏ ಆಯ್ತು ಅಕ್ಕಿಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಎತ್ತೋ ಬಾಳ ಚಂದ ಅವ್ವಂದಾಗ ಎತ್ತೋ ಬಾಳ ಚಂದ ತಾಯಿದಾಗ ಎತ್ತೋ ಬಾಳ ಚಂದ ಏನ್ ಹೇಳ್ತಾರೋ ಏನಂತ ಹೇಳ್ತಾರಿ ಎಲ್ಲ ಗಂಡ ದೇವ್ರ ದೊಡ್ಡ ಅನ್ನುವಂತ ಲೆಕ್ಕ ಹೇಳತ್ತೇರಿ ಹೌದಲ್ಲ ವಾದೇನಿಟ್ಟ ನಾನು ಏನಂತ್ರಿ ಪರಮಾತ್ಮ ದೊಡ್ಡವಿದ್ರೆ ಸೀರಿ ಒಟ್ಟ ಉಡಬಾರ್ದು ಹೌದಲ್ಲ ಅವ್ ಪರಮಾತ್ಮ ದೊಡ್ಡವ ಹೌದು ಕರೆ ಐತಿಲ್ಲ ಸೀರಿ ಊಟದ ಲಿಸ್ಟ್ ತೆಗೆದು ಕೊಟ್ಟಿವಂದ್ರೆ ಅಡಿಕೆ ರೊಕ್ಕ ಬಿಟ್ಟು ಹೋಗ್ತೀರಿ ಬಿಡ್ಬೇಕಲ್ಲ 3 ಮಂದಿ ಇಲ್ಲೇ ಬಾಳ ಹುಟ್ಟ ಗಂಡ ದೇವ್ರುಗಳು ಸೀರಿ ನಾವ್ರೇ ಹುಟ್ಟಿಲ್ಲಪ್ಪ ಅಂತ ಹೇಳ್ಬೇಕಲ್ಲ ನಾವು ಹುಟ್ಟರ್ ನೀವು ಗಂಡ ದೇವ್ರುಗಳು ಸೀರಿ ಅಂತ ಲೇಖಿ ತೆಗೆದು ಕೊಡ್ತೀವಿ ನಾವು ಕೊಡ್ತೀವಿ ಮುಂದಿನ ಸಂದಿಗೆ ಬಂದ ಒಟ್ಟ ನಾವು ಗಂಡ ದೇವ್ರ ಸೀರಿನ ಹುಟ್ಟಿಲ್ಲ ಅಂತ ಹೇಳಿ ಸಿದ್ಧಾಂತ ಕೊಡ್ರಿ ಅಂದ್ರ ಅಪ್ಪ ದೊಡ್ಡವ ಈಗ ಶಿವಶಕ್ತಿ ಒಕ್ಕವಾದೊಳಗೆ ಹೆಂಗ್ರಿ ಶಕ್ತಿ ಸೀರಿ ಸಂಭವ ಹುಟ್ಟಿರಬಾರ್ದು ಆದ್ರ ಹುಟ್ಟಾನತ್ ನಮ್ಮ ತ್ಯಾಗ ಕೆಲವೊಂದ ಲೇಖಿ ಸಮೇತ ಸಿಕ್ಕಾವ ಹೇಳ್ತಾನ ಕೇಳಿ ಯಾವಲ್ಲಿ ಹುಟ್ಟಿ ಹೆಂಗ ಹುಟ್ಟಿ ಯಾರ ಕೈಯಾಗ ಹುಟ್ಟಿ ಯಾವ ಯುಗದಾಗ ಹುಟ್ಟಿ ಏದೋ ವಾಳದ ಗಂಡ ದೇವ್ರ ದೊಡ್ಡ ಅಂತ ಹೌದವಾ ಏ ಗಂಡ ದೇವ್ರ ಸುದ್ದಿ ತಗದ ಕೊಡವೆ ಎನ್ನ ಮ್ಯಾಗ ಲಕ್ಷ ಕೊಟ್ಟ ಕೇಳೋ ಎನ್ನ ಹಾಡಿನ ಮ್ಯಾಗ ತಮ್ಮ ಸತ್ಯಭಾಮಿ ಪೂಜೆ ಹಾಕಿಳ ತನ್ನ ಮನೆಯಾಗ ಏ ಸತ್ಯಭಾಮ ಯುದ್ಧಕ್ಕಾಗ ಶಕ್ತಿ ಪೂಜಾ ಹಾಕಿದ ಹೌದವಾ ಏ ಗಣಸರು ಒಟ್ಟ ಹೋಗ್ತಿದ್ದಿಲ್ಲ ಪೂಜಾ ಒಳಗ ಇವರ ಕೃಷ್ಣನಿತ್ತ ವಿಚಾರ ಮಾಡಿದ ತನ್ನ ಮನದಾಗ ಶಕ್ತಿ ಪೂಜಾ ಹಾಕಿದಲ್ಲಿ ಗಣಸರ ಒಟ್ಟ ಹೋಗುವುದಿಲ್ಲ ಹೌದವ ಏನೋ ನಾ ಹೆಂಗ ಹೋಗ್ಲಿ ಅಂದ ಪೂಜಾದ ಒಳಗ ಸೀರೆ ಉಡಬೇಕಂತ ವಿಚಾರ ಮಾಡ್ಯಾನ ತನ್ನ ಮನದಾಗ
ಸಲುವಾಗಿ ನಿತ್ತು ಆವಾಗ ಏ ಸೀರಿ ಉಟ್ಟ ಉಡುವ ಲೆಕ್ಕ ಕೂಸಿನ ಒಂದ ತಂದು ಆಗ ಏ ಗಂಡ ಕೂಸಿನ ತಂದನಪ್ಪ ತನ್ನ ಬದಲಾಗ ನನಗ ಜರ ಸಂಶಯ ಬರ್ತದಪ್ಪ ಕೂಸಿನ ಗಂಡ ಇರಲಾರದ ಮಕ್ಕಳ ಆಗುದಿಲ್ಲ ಅಂತಿನ ಏ ಕೃಷ್ಣ ಒಂದ ಗಂಡ ಇದ್ದು ದ್ವಾಪಾರ ಯುಗದಾಗ ಮಗ ಕೊತ್ತ ಗಂಡ ಕೂಸಿನ ತಂದ ನಾವಾಗ ನಿಮ್ಮ ಕೃಷ್ಣಗ ಯಾವ ಗಂಡ ಇದ್ದ ತಿಳಸಪ್ಪ ನಮಗ ಈ ಗಂಡ ಕೂಸಿನ ತರಬೇಕಾದ್ರೆ ಯಾರ ಹತ್ಯಾಕಿಂದ ತಂದಾನ ಏ ಕೂಸಿನ ಯಾರ ಕೊಟ್ಟಾರಪ್ಪ ಅವನ ಕೈಯಾಗ ಆ ಕೂಸಿನ ಹೆಸರು ಹೇಳಬೇಕ ಇದು ಹೊಲದ ಕೀಚಕನ ಹೊಡಿಬೇಕಾದ್ರೆ ಭೀಮ ಏನು ಮಾಡ್ತಿದ್ದ ಅಂತ ಭೀಮ ಸಹಿತ ಸೀರಿ ಒಟ್ಟ ನಿತ್ತು ಆವಾಗ ನನ್ನ ಸೀರಿ ಒಟ್ಟ ಹೋದು ತಮ್ಮ ಗರಡಿ ಮನೆಯಾಗ ಅಲ್ಲಿ ಸೀರಿ ಕೆಲಸ ಮಾಡ್ಯದಪ್ಪ ಒಳಗಿಂದ ಒಳಗ ಏ ಮಾಯ್ಕ ಸೌಂಡ ಯಾಕೋ ಸ್ವಲ್ಪ ಚೇಂಜ್ ಆತ ನೋಡ್ರಿ ಮಾಯ್ಕದ ಅಣ್ಣ ಎಲ್ಲಿ ಅದಿ ಬಾರೋ ಟೇಜ್ ಒಟ್ಟ ಮಾಯ್ಕ ಜರ ಚೆಕ್ಕ ಮಾಡ್ರಿ ನಾವ ಅಣ್ಣನ ವಾರದ ಭಸ್ಮಾಸೂರ್ನ ಹೊಡಿಬೇಕಾದ್ರೆ